school of drama, nijwaglu. And thank you so much, Inder, for always being my lucky charm. Thank you. And tumba supportive. It's my pleasure. Thank you so much. ನಮ್ಮ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಶಿತಿ, ಪ್ರವೀಣ್ ಸರ್, ರಾಜ್ ಸರ್ ಇಸ್ ಹಿಯರ್, ವಿಜಯ್ ಸರ್ ಅಂಡ್ ಚರಣ್ ಅವರು, ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಫಸ್ಟ್ ಆಫ್ ಆಲ್, ನಾನು ತುಂಬಾ ಜಾಸ್ತಿ ಮಾತಾಡಲ್ಲ, ನೀವು ತುಂಬಾ ಟೈಮ್ ಇಂದ ಕೂತಿದ್ದೀರಾ. ಮುಖ್ಯವಾಗಿ ಕ್ಯಾರೆನ್ ನನ್ಗೆ ನರೇಷನ್ ಝೂಮ್ ಅಲ್ಲಿ ಮಾಡಿದ್ಲು, ಬಟ್ ಒಂದ್ಸತಿನೂ ಸ್ಕ್ರಿಪ್ಟ್ ನೋಡ್ಲಿಲ್ಲ, ಒಂದ್ಸತಿನೂ ಬ್ಲಿಂಕ್ ಮಾಡ್ಲಿಲ್ಲ. ಐ ಥಿಂಕ್ 1 hour ಇಡೀ ಸ್ಕ್ರಿಪ್ಟ್ ನ ಅವ್ರ ಹಾರ್ಟ್ ಅಲ್ಲಿ ಮೈಂಡ್ ಅಲ್ಲಿ ಇತ್ತು. ಅಲ್ಲಿಂದಾನೇ ನಂಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರ ಬಗ್ಗೆ. ತುಂಬಾ ಡೀಟೇಲ್ಡ್ ಆಗಿ, ತುಂಬಾ ಕ್ಲಾರಿಟಿಯಿಂದ ನಂಗೆ ಸ್ಕ್ರಿಪ್ಟ್ ಹೇಳಿದ್ರು. ನಂಗೆ ಸ್ಟೋರಿ ತುಂಬಾ ಇಷ್ಟ ಆಗಿತ್ತು. ಬಟ್ ಒಂದ್ ಕನ್ಫ್ಯೂಷನ್ ಇತ್ತು, ನಾನ್ ಯಾಕೆ ಅಂತ. ನಾನು ಅದನ್ನ ಕೇಳಿದೆ, ಬಿಕಾಸ್ ಯಾರು ಅದು ಯೂಶುವಲಿ ನಾವು ಕಾಸ್ಟಿಂಗ್ ಮಾಡಿದಾಗ ಒಂದು ಟಿಪಿಕಲ್ ಈ ಕ್ಯಾರೆಕ್ಟರ್ಗೆ ಇವರು ಸೂಟ್ ಆಗುತ್ತೆ ಅಂತ ಇರುತ್ತೆ. ಸೊ ನಾನು ಕೇಳಿದೆ, ನನ್ಗೆ ಯಾಕೆ ಆಯ್ಕೆ ಮಾಡ್ಬೇಕು ಅಂತ ಇದಕ್ಕೆ ಅಂತ. ಶಿ ಸೆಡ್, ನಿಮ್ ಗ್ರೇಸ್ ಬೇಕು ಮೇಡಮ್. ಆಕ್ಚುಲಿ ನಾನು ಟಿಪಿಕಲ್ ಕಾಸ್ಟಿಂಗ್ ಬೇಡ, ನನಗೆ ನಿಮ್ ಮ್ಯಾನರಿಸಮ್ಸ್, ನಿಮ್ ಗ್ರೇಸ್ ಬೇಕು. ಐ ರಿಮೆಂಬರ್ ಯು ಸೆಡ್ ದಟ್ ಟು ಮೀ. ಅಂಡ್ ಸೊ ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ಆಸ್ ಅ ಕ್ಯಾರೆಕ್ಟರ್ ನನಗೆ ತುಂಬಾ ಚಾಲೆಂಜಿಂಗ್ ಅನ್ಸ್ತು ಆಸ್ ಅನ್ ಆಕ್ಟರ್ ಇದು ಮಾಡ್ಬೇಕಂತ. ಅದ್ರ ಜೊತೆಲಿ ಅಫ್ಕೋರ್ಸ್ ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡೋದು, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಅವ್ರ ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್. ಅವರು ಕೂಡ ಐ ಡೋಂಟ್ ಥಿಂಕ್ ಒಂದೇ ಸತಿ ಸ್ಕ್ರಿಪ್ಟ್ ನೋಡಿದ್ರು. ನಾವು ಶೂಟಿಂಗ್ ಮಾಡಿದಾಗ ಇಡೀ ಸ್ಕ್ರಿಪ್ಟ್ ಬೈ ಹಾರ್ಟ್ ಮಾಡ್ಕೊಂಡು ಬಂದಿರೋದು. ಸೊ ಐ ಹ್ಯಾವ್ ಟು ರಿಯಲಿ ಸ್ಟೆಪ್ ಅಪ್ ಫಾರ್ ದಿಸ್ ಮೂವಿ. ಪ್ರತಿಯೊಂದು ನನ್ನ ಡೈಲಾಗ್ಸ್ ಆಗ್ಲಿ, ಅವ್ರ ಡೈಲಾಗ್ಸ್ ಆಗ್ಲಿ, ಎಲ್ರದ್ದು ಡೈಲಾಗ್ಸ್ ಆಗ್ಲಿ, ಅವ್ರಿಗೆ ಎಲ್ಲಾ ಜ್ಞಾಪಕ ಇತ್ತು, ಬೈ ಹಾರ್ಟ್ ಆಗಿತ್ತು. ಅಂಡ್ ಕಟ್ ಆದ್ಮೇಲೆ ಅವ್ರ ಕ್ಯಾರೆಕ್ಟರ್ ಇಲ್ಲಿನೇ ಇರೋದು ಯಾವಾಗ ಈ ಶೂಟಿಂಗ್ ನಲ್ಲಿ. ಸೊ ಕ್ಯಾರೆಕ್ಟರ್ ಇಂದ ಆಚೆ ಬಂದೇ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಮೂವಿ ಮುಗಿಸಾದ್ಮೇಲೆ ಅವ್ರಿಗೆ ನಾನು ಈ ಗೆಟಪ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ನಾನು ತುಂಬಾ ಕಲ್ತಿದ್ದೀನಿ. ಐ ಮೀನ್ ಐ ಆಲ್ವೇಸ್ ಸೇ ದಟ್ ಐ ಆಮ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಕಲಿತಾ ಇದ್ದೀನಿ. ಐ ನೋ 25 ವರ್ಷ ಆಗಿದೆ, 50 ಫಿಲ್ಮ್ಸ್ ಕಂಪ್ಲೀಟ್ ಆಗಿದೆ, ಆದ್ರೂ ಐ ಆಮ್ ಸ್ಟಿಲ್ ಲರ್ನಿಂಗ್. And I'm very blessed that new filmmakers will give opportunities like this ಅಂತ ತುಂಬಾ ಖುಷಿ ಆಗುತ್ತೆ. ನಾನು ತುಂಬಾ ಯಂಗ್ ಫಿಲ್ಮ್ ಮೇಕರ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಅವ್ರದ್ದು ಎನರ್ಜಿ ಆಗ್ಲಿ, ಅವ್ರದ್ದು ಥಾಟ್ಸ್ ಆಗ್ಲಿ ತುಂಬಾ ಬೇರೆ ತರ ಇದೆ. ಅಂಡ್ ಐ ಫೀಲ್ ವೆರಿ ಲಕ್ಕಿ ಅಂಡ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ರಾಜು ಅವರಿದ್ರು, ತುಂಬಾ ಗೈಡ್ ಮಾಡಿದ್ರು. ಮುಖ್ಯವಾಗಿ ಈ ಸಬ್ಜೆಕ್ಟ್ ಆಲ್ಝೈಮರ್ಸ್ ಬಗ್ಗೆ ಐ ಥಿಂಕ್ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆಕ್ಚುಲಿ ಲೈಕ್ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಜನ ವಯಸ್ಸಾಗಿರೋರು ಇರ್ತಾರೆ, ಮರು ಅಂತಾರೆ. ಬಟ್ ಅದು ಕ್ಲಿನಿಕಲಿ ಯಾವಾಗ ಮರುವಿಂದ ಅಲ್ಝೈಮರ್ಸ್ ಆಗುತ್ತೆ ಅಥವಾ ಡಿಮೆನ್ಷಿಯಾ ಆಗುತ್ತೆ ಅಂತ ಅದು ಒಂದು ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಈ ಮೂವಿನಲ್ಲಿ. ಕ್ಲಿನಿಕಲಿ ಅಲ್ಝೈಮರ್ಸ್ ಜಾಸ್ತಿ ಆಗ್ತಾ ಯಾವ ತರ ಆಗುತ್ತೆ ಒಬ್ರಿಗೆ. ಸೊ ಐ ಥಿಂಕ್ ಎಲ್ರಿಗೂ ಇದು ಗೊತ್ತಾಗ್ಬೇಕು. ಇದು ಒಂದು ಎಜುಕೇಶನಲ್ ಕೂಡ ಸ್ವಲ್ಪ. ಅದ್ರ ಜೊತೆಲಿ ಕೇರ್ ಗಿವರ್ಸ್ ಲೈಫ್ ಅಲ್ಲಿ ಏನ್ ಸಮಸ್ಯೆಗಳಿರುತ್ತೆ, ಅವ್ರದ್ದು ಒಂದು ಫ್ಯಾಮಿಲಿ ಇರುತ್ತೆ, ಅವರು ಯಾವ ಸಮಸ್ಯೆಯಿಂದ ಆಚೆ ಬಂದು ಕೇರ್ ಕೊಡ್ತಾರೆ ಅಂತ. ಸೊ ಅದಕ್ಕೆ ಒಂದು ಎಂಪತಿ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ ಈ ಮೂವಿಯಿಂದ. ಸೊ ತುಂಬಾ ವಿಷಯಗಳಿದೆ ಮೂವಿನಲ್ಲಿ. ಅದ್ರ ಜೊತೆಲಿ ಒಂದು ಬರೀ ಡಾಕ್ಯುಮೆಂಟ್ರಿ ತರ ಅಲ್ಲ ಅನ್ಕೋಬೇಡಿ, ಇದರಲ್ಲಿ ಲೈಟ್ ಮೂಮೆಂಟ್ಸ್ ಕೂಡ ಇದೆ, ಫ್ರೆಂಡ್ಶಿಪ್ ಇದೆ, ಹ್ಯೂಮನ್ ರಿಲೇಷನ್ಸ್ ಬಗ್ಗೆ ಕೂಡ ಇದೆ. ಸೊ ಇಟ್ ವಾಸ್ ಓವರ್ ಆಲ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನಾವು ಕನ್ನಡ ಅಂಡ್ ಹಿಂದಿ ವರ್ಷನ್ ಮಾಡಿದೀವಿ. ಅಂಡ್ ಫಸ್ಟ್ ಟೈಮ್ ಐ ಥಿಂಕ್ ನನ್ನ ಸಿನಿಮಾ ಕಾನ್ಸ್ಗೆ ಪ್ರೀಮಿಯರ್ ಆಗ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ ವರ್ಲ್ಡ್ ಪ್ರೀಮಿಯರ್ ಅಲ್ಲಿ. ಸೊ ಇಟ್ಸ್ ಅ ಬಿಗ್ ಆನರ್ ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಟೀಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ, ಎಸ್ಪೆಷಲಿ ನನ್ನ ಯಜಮಾನರು ಇಲ್ಲಿ ಕೂತಿದ್ದಾರೆ. ಅವರಿಂದಾನೇ ನಂಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ನಿಜವಾಗ್ಲೂ ನಾನು ಇದು ಮಾಡ್ತಾ ಇಲ್ಲ, ಬಟ್ ತುಂಬಾ ಜನ ಲೈಕ್ ಸ್ಟಕ್ ಆಗ್ಬಿಡ್ತಾರೆ ಆಫ್ಟರ್ ದಿಸ್ ನಾನು ಏನ್ ಮಾಡೋದು ಅಂತ. ಬಟ್ ಅವರಿಂದ ಒಂದ್ ದಿವಸ ನಂಗೆ ಬೋರ್ ಆಗಲ್ಲ. ಪ್ರತಿಯೊಂದು ವಿಷಯಗಳು ತಿಳ್ಕೊಂತೀನಿ. ಹಿ ನೋಸ್ ಸೋ ಮೆನಿ ಥಿಂಗ್ಸ್. ದಿವಸ ಏನೇನೋ ಹೊಸದಾಗಿ ಹೇಳ್ತಾನೆ ಇರ್ತಾರೆ. ಸೊ ನಾನು ಮನೆಯಲ್ಲಿ ಕೂಡ USD ಅಲ್ಲಿ ತುಂಬಾ ಕಲಿತಾ ಇದ್ದೀನಿ. ಅಂಡ್ ಡೆಫಿನೆಟ್ಲಿ ಆಕ್ಚುಲಿ ಅವ್ರು ಹಂಗೆ ಹೇಳಿದ್ರು. ಬಟ್ ಐ ಡೋಂಟ್ ಥಿಂಕ್ ಈ ತರ ಕ್ಯಾರೆಕ್ಟರ್ ನಂಗೆ ಮದುವೆಗಿಂತ ಮುಂಚೆ ಬಂದಿದ್ರೆ ಐ ವುಡ್ ಹವ್ ಬಿನ್ ಏಬಲ್ ಟು ಡೂ ಜಸ್ಟಿಸ್ ಟು ಇಟ್. ಬಿಕಾಸ್ ಆಫ್ಟರ್ ಬಿಕಮಿಂಗ್ ಅ ಮದರ್, ವೈಫ್ ಅಂಡ್ ಕೇರ್ ಗಿವರ್, ಸೊ ಒನ್ ಅನ್ಕಂಡೀಷನಲ್ ಲವ್. ಐ ಥಿಂಕ್ ಆಫ್ಟರ್ ಯು ಹ್ಯಾವ್ ನೋ, ಇಟ್ಸ್ ನಾಟ್. ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ತನಕ ಎಲ್ಲರೂ ಉಪೇಂದ್ರ ಅವ್ರಿಗಿನ ಇನ್ನೊಂದು ಕಲಿಬೇಕು. ಹೆಂಡತಿ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಅಂತ. ಎಷ್ಟು ಸೈಲೆಂಟ್ ಆಗಿದ್ರು ಇಷ್ಟೊತ್ತು, ಫುಲ್ ಎಲ್ಲ ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿದ್ರು. What I mean is, Kandita, after all the life experiences to do a character like this is like I had some things that I could tap into. Nanga emotions ಬಗ್ಗೆ. And of course, ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಗ್ರ್ಯಾಂಡ್ ಮದರ್ಗೆ ಸ್ವಲ್ಪ ಅಲ್ಝೈಮರ್ಸ್ ಇತ್ತು. ಸೊ ಐವ್ ಸೀನ್ ಇಟ್. ಐ ಥಿಂಕ್ ಎಲ್ರಿಗೆ ಒಂಚೂರು ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಸಪೋರ್ಟ್ ಅವರ್ ಫಿಲ್ಮ್. ಇದು ಬೇರೆ ತರ ಫಿಲ್ಮ್, ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಪಟ್ಟಿದೀವಿ, ಎಸ್ಪೆಷಲಿ ಶಿತಿ. ದಿಸ್ ಇಸ್ ಹರ್ ಫಸ್ಟ್ ಫೀಚರ್ ಫಿಲ್ಮ್ and we are doing a theatrical release, so please do support it. Thank you. Namaste.